ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಆಗಸ್ಟ್ 15, 2025ರಂದು ಮೈಸೂರಿನ ಜಗನ್ಮೋಹನ ಪ್ಯಾಲೇಸ್ ಹಿಂಭಾಗದಲ್ಲಿರುವ ಅವಿಲಾ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲ್ ವತಿಯಿಂದ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಂಜರಿ, ಮ್ಯಾನೇಜರ್ ಅಂಡ್ ಹೆಡ್ಮಿಸ್ಟ್ರೆಸ್ ಆಫ್ ಅವಿಲಾ ಕಾನ್ವೆಂಟ್ ಹೈಸ್ಕೂಲ್, ರಾಜೇಶ್ ವೈಎನ್, ಇಸಿಒ ಬ್ಲಾಕ್ ಎಜುಕೇಶನ್ ಆಫೀಸ್ ಮೈಸೂರು ಸೌತ್, ಕ್ರಿಸ್ಪಿನಾ, ಕರೆಸ್ಪಾಂಡೆಂಟ್ ಆಫ್ ಅವಿಲಾ ಕಾನ್ವೆಂಟ್ ಸ್ಕೂಲ್, ನ್ಯಾಸಿಟಾ, ಹೆಡ್ಮಿಸ್ಟ್ರೆಸ್ ಆಫ್ ಅವಿಲಾ ನರ್ಸರಿ ಸ್ಕೂಲ್, ಮೆಸಿಟಾ, ಹೆಡ್ಮಿಸ್ಟ್ರೆಸ್ ಆಫ್ ಅವಿಲಾ ಎಲ್ಪಿಎಸ್ ಅಂಡ್ ಎಚ್ಪಿಎಸ್ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗಳು ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಹಿಂದ್.
your breakfast. Your breakfast. 20 this side, none this side. Okay. My speech will be for 1 hour 30 minutes. Is that okay? From 9:30 to 11 o'clock. Is that okay? No, sir. Yeah, I understand. This is not the time for speech. But again, on this day, ಇವತ್ತು 79th Independence Day celebrate ಮಾಡ್ತಾ ಇರಲ್ಲ. Most of you who are studying in this school, I can understand that 8th, 9th idira, primary, 10th standard idira. I want to remember one incident. In fact, ಇಲ್ಲೇ ಸ್ವಲ್ಪ ಹತ್ತಿರದಲ್ಲಿ 100 feet road ಇಂದ ಮೇಲ್ಗಡೆ ಹೋದ್ರೆ ರಾಮಸ್ವಾಮಿ ಸರ್ಕಲ್ ಅಂತ ಸಿಗುತ್ತೆ. Most of you have heard about it. ರಾಮಸ್ವಾಮಿ ಸರ್ಕಲ್. ರಾಮಸ್ವಾಮಿ ಸರ್ಕಲ್ ಅಂತ ಹೆಸರು ಬಂದಿದ್ದು ಯಾತಕ್ಕೆ ಅಂತಂದ್ರೆ 14 ವರ್ಷದ ಒಂದು ಹುಡುಗ 14 years, barely 14 years, who was studying in Harvard School, fought for independence and lost his life. ದೇಶಕ್ಕೋಸ್ಕರ ಹೋರಾಡಿ ಅಲ್ಲಿ ರಾಮಸ್ವಾಮಿ ಸರ್ಕಲ್ ಹತ್ರ ಒಂದು ಎಜುಕೇಶನ್ ಮಾಡ್ತಿದ್ರು. ಅಂದ್ರೆ ಬ್ರಿಟಿಷರ ವಿರುದ್ಧ ಅಥವಾ ಒಂದು ಸಂಸ್ಥಾನದ ವಿರುದ್ಧ ದೇಶಕ್ಕೋಸ್ಕರ ಹೋರಾಟ ಮಾಡ್ತಿದ್ರು. ಬೈ ಚಾನ್ಸ್ he got the bullet fired at him. ಅವ್ರ ಮೇಲೆ ಬುಲೆಟ್ ಫೈರ್ ಆಯ್ತು. that 14 years boy lost his life. that's why ಆ ಸರ್ಕಲ್ ಗೆ ಅವರ ಹೆಸರನ್ನ ಇಟ್ಟಿದ್ದಾರೆ ರಾಮಸ್ವಾಮಿ ಸರ್ಕಲ್ ಅಂತ. ನೆಕ್ಸ್ಟ್ ಟೈಮ್ ಆ ಕಡೆ ಹೋದಾಗ ನೀವು ರಾಮಸ್ವಾಮಿ ಸರ್ಕಲ್ ಯಾರು ದೊಡ್ಡ ವ್ಯಕ್ತಿ ದೊಡ್ಡವರು ಅಂತ ಏನ್ ಅನ್ಕೋಬೇಕಾದ್ರೆ ನಿಮ್ ತರನೇ ಒಂದು ಹುಡುಗ. ಓಕೆ, ಯಾಕೆ ಹೇಳ್ತೀವಿ ಇದನ್ನ ಅಂತಂದ್ರೆ ಸಣ್ಣ ಸಣ್ಣ ವಯಸ್ಸಲ್ಲಿ ವಯಸ್ಸು ಚಿಕ್ಕದಿರ್ಲಿ ದೊಡ್ಡದಿರ್ಲಿ ನಮ್ಮ ಗುಣ ಯಾವ್ದಿರ್ಬೇಕು ಅಂತ ಹೇಳಿದ್ರೆ ವಿ ಶುಡ್ ಆಲ್ವೇಸ್ ಬಿ ಹ್ಯಾವಿಂಗ್ ಎ ಸೆನ್ಸ್ ಟುವರ್ಡ್ಸ್ ಅವರ್ ನೇಷನ್. ನಾನು ಸಣ್ಣ ಕ್ವಶನ್ ಕೇಳ್ತೀನಿ, ನೋಡೋಣ ಎಷ್ಟು ಜನಕ್ಕೆ ಅರ್ಥ ಆಗುತ್ತೆ ಅಂತ. ಎಷ್ಟು ಜನ how many of you feel that India is a great nation? ಭಾರತ ಅಂದ್ರೆ ನನಗೆ ಇಷ್ಟ ಅಂತ ನಾವು ಎಷ್ಟು ಜನ ಇದ್ದೀರಿ ಕೈ ಎತ್ತಿ. I love my country and all. Okay, very good, excellent. Hands down. ನಾನೀಗ ಇದನ್ನ ಮಕ್ಕಳಿಗೆ ಮಾತ್ರ ಹೇಳ್ತೀನಿ. ಮಕ್ಕಳ, ನೀವು ನೇಷನ್ಗೆ ಸರ್ವ್ ಮಾಡ್ಬೇಕಂತಂದ್ರೆ ಅಂದ್ರೆ ದೇಶಕ್ಕೋಸ್ಕರ ಸೇವೆ ಸಲ್ಲಿಸಬೇಕು ಅಂತಂದ್ರೆ ಏನ್ ಮಾಡ್ಬೋದು? ಸರ್, ನಾನು ಮಿಲಿಟರಿ ಜಾಯಿನ್ ಆಗ್ತೀನಿ, ನಾನು ಏರ್ ಫೋರ್ಸ್ ಸೇರ್ಕೊತೀನಿ, ರಾಕೆಟ್ ಹಾರಿಸ್ತೀನಿ, ಏನು ಬೇಕಾಗಿಲ್ಲ ಮಕ್ಕಳ. ನೀವು ದೇಶಕ್ಕೆ ಸರ್ವ್ ಮಾಡ್ಬೇಕು, ದೇಶ ಸೇವೆ ಮಾಡ್ಬೇಕು ಅನ್ನೋದಾದ್ರೆ ಮೇನ್ ಆಗಿ ನೀವು ಏನ್ ಕೆಲಸ ಮಾಡ್ತಿದ್ದೀರಲ್ಲ ಅದನ್ನ ಸ್ವಲ್ಪ ಸ್ಪಿರಿಟ್ ಆಗಿ ಮಾಡ್ಬೇಕು. ಏನಾದ್ರು ಕೆಲಸ ಮಾಡ್ತೀರ ನಾವೆಲ್ಲ ಇಲ್ಲಿ ಸೇರಿರೋದೆಲ್ಲ ಶಾಲೆಯಲ್ಲಿ ಓದೋದಕ್ಕೆ ಅಂತಾನೆ. ನೀವು ಕರೆಕ್ಟ್ ಆಗಿ ಓದಿ ಒಳ್ಳೆ ಆಫೀಸರ್ ಆಗಿದ್ರೆ ಯು ಆರ್ ಸರ್ವಿಂಗ್ ಇಂಡಿಯಾ. ನೀವು ಕರೆಕ್ಟ್ ಆಗಿ ಓದಿ ಒಬ್ಬ ಪೊಲೀಸ್ ಆದ್ರೆ, ಒಳ್ಳೆಯ ಪೊಲೀಸ್ ಆದ್ರೆ ಯು ಆರ್ ಸರ್ವಿಂಗ್ ಇಂಡಿಯಾ. ನೀವು ಕರೆಕ್ಟ್ ಆಗಿ ಓದಿ ಒಳ್ಳೆಯ ಸೈಂಟಿಸ್ಟ್ ಆದ್ರೆ ಯು ಆರ್ ಸರ್ವಿಂಗ್ ಇಂಡಿಯಾ. ನಾವು ಸರ್ವ್ ಮಾಡ್ಬೇಕಂದ್ರೆ ಬಾರ್ಡರ್ಗೆ ಹೋಗ್ಬೇಕಂತ ಏನಿಲ್ಲ. ನಾವು ಮನೇಲಿ ಇಟ್ಕೊಂಡು ನಾವು ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಕಸ ಎಲ್ಲಿ ಇದೆ ಎಲ್ಲಿ ಇರಬೇಕು ಅಲ್ಲಿ ಹಾಕಿದ್ರೆ ವಿ ಆರ್ ಸರ್ವಿಂಗ್ ಅವರ್ ನೇಷನ್. ಸರ್ವಿಂಗ್ ಅವರ್ ನೇಷನ್ ನೀಡ್ ನಾಟ್ ಬಿ ಬಿಗ್, ಇಟ್ ಕ್ಯಾನ್ ಬಿ ಸ್ಮಾಲ್ ಥಿಂಗ್ ಆಲ್ಸೋ. ಮಾಡ್ಬೋದಲ್ಲ ಕಸ, ನಮ್ಮ ಮನೆಯ ಕಸನ ಎಲ್ಲೋ ಬಿಸಾಕಿದ್ರ ಬದಲು ಯಾವ ಜಾಗದಲ್ಲಿ ಬಿಸಾಕಬೇಕು ಆ ಜಾಗದಲ್ಲಿ ಬಿಸಾಕಿದ್ರೆ ವಿ ಆರ್ ಸರ್ವಿಂಗ್ ಅವರ್ ಕಂಟ್ರಿ. ನಾನು ಎಷ್ಟು ಹೋಮ್ವರ್ಕ್ ಕೊಟ್ಟಿದ್ದಾರೆ ಅದನ್ನ ಇವತ್ತು ಕಂಪ್ಲೀಟ್ ಮಾಡ್ಕೊತೀನಿ. ಬಿಕಾಸ್ ಇನ್ ಫ್ಯೂಚರ್ ಐ ವಾಂಟ್ ಟು ಸರ್ವ್ ಮೈ ಕಂಟ್ರಿ ಬೈ ಸ್ಟಡಿಂಗ್ ವೆಲ್. That is how we should maintain the spirit of freedom. ಎಷ್ಟು ವರ್ಷ ಆಯ್ತು ಸ್ವಾತಂತ್ರ್ಯ ಬಂದು? 79 ವರ್ಷ ಆಯ್ತಲ್ವಾ? ಆ ಸ್ಪಿರಿಟ್ ಸ್ವಾತಂತ್ರ್ಯ ಬರೋದಕ್ಕೋಸ್ಕರ ಸಾವಿರಾರು ಜನ ಸತ್ತಿದ್ದಾರೆ, ಲಕ್ಷಾಂತರ ಜನ ಜೈಲುವಾಸ ಅನುಭವಿಸಿದ್ದಾರೆ. ಇದೆಲ್ಲರ ಸ್ಪಿರಿಟ್ ನಮ್ಮ ಮನಸ್ಸಲ್ಲಿ ಇರ್ಲಿ. ಓಕೆ, ಇಷ್ಟು ಹೇಳ್ತಾ ಜೊತೆಗೆ ಒಂದು ಐ ವಾಂಟ್ ಟು ಕಂಗ್ರಾಚುಲೇಟ್ ದ ಟೀಚರ್ಸ್ and the students of this group because we have performed really well. Dress selection ಚೆನ್ನಾಗಿತ್ತು, song selection ಚೆನ್ನಾಗಿತ್ತು, ಚಿಕ್ಕ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. Big round of applause for all the children. ಹಾಗೆ ಡಿಸಿಪ್ಲಿನ್ ತುಂಬಾ ಚೆನ್ನಾಗಿತ್ತು. ನಾನು ಬಂದಾಗ ಮಾರ್ಕ್ ಪಾಸ್ ಮಾಡಿ ಎಲ್ಲ ಮಾಡಿದಾಗ ಡಿಸಿಪ್ಲಿನ್ ಚೆನ್ನಾಗಿತ್ತು. ಐ ಲೈಕ್ ಇಟ್ ವೆರಿ ಮಚ್. ನಾನೀಗ ಇಲ್ಲಿ ಹೋಗಿ ಅಭಿಲಾಷ್ ಶಾಲೆ ಮಕ್ಕಳು ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು, ಸಖತ್ ಡಿಸಿಪ್ಲಿನ್ ಆಗಿದ್ರು ಅಂತ 14 ಶಾಲೆಗೆ ಹೋಗಿ ಹೇಳ್ತೀನಿ. ಆದ್ರೆ ಅದರ ಹೆಸರನ್ನ ಉಳಿಸ್ಕೋಬೇಕಲ್ಲ ನೀವು. ಉಳಿಸ್ಕೋಬೇಕು ಅಂತಂದ್ರೆ ಪ್ರತಿ ಎಕ್ಸಾಮ್ ಅಲ್ಲಿ ಅಭಿಲಾಷ್ ಸ್ಕೂಲ್ ಟಾಪ್ ಅಲ್ಲಿ ಇರಬೇಕು. ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರುತ್ತೆ,
NMS ಎಕ್ಸಾಮ್ ಇತರ ಯಾವುದೇ ಎಕ್ಸಾಮ್ ಅಲ್ಲಿ ಯಾವುದೇ ಕಾಂಪಿಟೇಷನ್ ಅಲ್ಲಿ ಅವಿಲಾ ಸ್ಕೂಲ್ ಹೆಸರು ಪ್ರಾಮಿನೆಂಟ್ ಆಗಿ ಮುಂದೆ ಇರಬೇಕು. ನಾನು ಪ್ರಾಮಿಸ್ ಮಾಡ್ತೀರಾ ಸರ್, ಯಾವುದೇ ಕಾಂಪಿಟೇಷನ್ ಅಲ್ಲಿ ಹೈ ಸ್ಪಿರಿಟ್ ಇಂದ ಪಾರ್ಟಿಸಿಪೇಟ್ ಮಾಡ್ತೀವಿ, ಯಾವುದೇ ಎಕ್ಸಾಮ್ ಇಲ್ಲಿ ಅವಿಲಾ ಶಾಲೆ ಹೆಸರನ್ನ ನೋಡ್ತಾ ಇದ್ದೇನೆ ಆಫೀಸ್ ರೂಮ್ ಅಲ್ಲಿ ಯಾರೋ ರಿಟೈರ್ಡ್ ಆಗಿರೋ ಜಡ್ಜ್ ನಾನು ಓದಿ ಶಾಲೆ ಅಂತ 2 ಲಕ್ಷ ರೂಪಾಯಿನೋ 3 ಲಕ್ಷ ರೂಪಾಯಿನೋ ಸ್ಪಾನ್ಸರ್ ಮಾಡಿ ಕೊಟ್ಟಿದ್ದಾರೆ. ಸೊ ಆತರ ನೀವು ಮುಂದೆ ಹೋಗಿ ನಾನು ಈ ಶಾಲೆಯಲ್ಲಿ ಓದಿದ ಮಗು ನಾ ದೊಡ್ಡದಾಗಿ ಯಾವ್ದೋ ಒಂದು ಲೆವೆಲ್ ಹೋಗಿ ನನ್ನ ಶಾಲೆಯಿಂದ ಪ್ರೀತಿಯಿಂದ ಬಂದು ಮಾಡ್ತೀಯಪ್ಪ, ಅದಕ್ಕೋಸ್ಕರ ನೀವು ಅಚೀವ್ ಮಾಡಲೇಬೇಕು. ಪ್ರತಿ ಕಾಂಪಿಟೇಷನ್ ವಿನ್ ಆಗೋದಕ್ಕೆ ಟ್ರೈ ಮಾಡಲೇಬೇಕು. ಟೀಚರ್ಸ್ಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ ಶಾಲೆಯ ಮಕ್ಕಳು ಎಲ್ಲೆಲ್ಲಿ ಯಾವ್ಯಾವ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಬ್ಲಾಕ್ ಲೆವೆಲ್, ಡಿಸ್ಟ್ರಿಕ್ಟ್ ಲೆವೆಲ್, ಸ್ಪೋರ್ಟ್ಸ್ ಇರ್ಬೋದು, ಸೈನ್ಸ್ ಎಕ್ಸಿಬಿಷನ್ಸ್ ಇರ್ಬೋದು, ಎಸ್ಎ ಇರ್ಬೋದು, ಅವರೆಲ್ಲರನ್ನು ಅವಿಲಾ ಹೆಸರು ಇನ್ನು ಮುಂದಿನ ವರ್ಷಗಳಲ್ಲಿ ತುಂಬಾ ಹೆಚ್ಚಾಗಿ ಕಾಣಿಸ್ಕೊಳ್ಳಿ ಅಂತ ಹಾರೈಸ್ತಾ ಎಲ್ಲ ಮಕ್ಕಳಿಗೂ, ಎಲ್ಲ ಟೀಚರ್ಸ್ಗೆ ಹಾಗೆ ಎಲ್ಲ ಪೇರೆಂಟ್ಸ್ಗೆ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. जीतो इंडिया, जीतो इंडिया, जीतो इंडिया, जीतो इंडिया, तोरो शक्तिया, जीतो इंडिया, तोरो शक्तिया, जीतो इंडिया. ಭಾರತ ನೆಲವಿದು ಕಲಿಗಳ ನಾಡು, ಯೋಗ ಯೋಗಗಳ ಸುಮಧುರ ಬೀಡು, ಜಾತಿ ಕುಲಗಳ ನಾಶವ ಮಾಡು, ಒಳಗಲೆ ವಿಜಯದ ಹಾಡು. ಜೀತೋ ಇಂಡಿಯಾ, ಜೀತೋ ಇಂಡಿಯಾ, ತೋರೋ ಶಕ್ತಿಯ, ಜೀತೋ ಇಂಡಿಯಾ. ಗಾಂಧಿ ಅಂಬೇಡ್ಕರ್ ನಮ್ಮಯ ಸ್ಫೂರ್ತಿ, ವಿವೇಕಾನಂದ ನಮ್ಮಯ ಕೀರ್ತಿ, ಭಗತ್ ಬೋಸರು ನಮಗೆ ಸ್ಫೂರ್ತಿ, ಪ್ರಜಾಪ್ರಭುತ್ವ ನಮ್ಮಯ ಪ್ರೀತಿ. ಇಂಡಿಯಾ, ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ಇಂಡಿಯಾ, ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ಯಾವುದೇ ಧರ್ಮ ಆದರೆ ಏನು, ಯಾವುದೇ ಜಾತಿ ಆದರೆ ಏನು, ಭಾರತೀಯರು ಮೊದಲಿಗೆ ನಾವು, ಭವ್ಯ ಸಂಸ್ಕೃತಿಯ ನಾಡ ಪ್ರಜೆಗಳು. ಇಂಡಿಯಾ, ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ಇಂಡಿಯಾ, ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ, ದೇಶಕ್ಕಾಗಿ ನುಡಿ ಹಾಗೂ ದುಡಿ, ದೇಶಕ್ಕಾಗಿ ಮಾಡು ಇಲ್ಲವೇ ಮಡಿ, ದೇಶಕ್ಕಾಗಿ ನುಡಿ ಹಾಗೂ ದುಡಿ. ಯಾವುದೇ ಭಾಷೆ ಯಾವುದೇ ಮಣ್ಣು ಆಗಲಿ ದೇಶಕ್ಕೆ ಸ್ಫೂರ್ತಿಯ ಕಣ್ಣು, ಯಾವುದೇ ಭಾಷೆ ಯಾವುದೇ ಮಣ್ಣು ಆಗಲಿ ದೇಶಕ್ಕೆ ಸ್ಫೂರ್ತಿಯ ಕಣ್ಣು. ಜೀತೋ ಇಂಡಿಯಾ, ತೋರೋ ಶಕ್ತಿಯ ಗೆಲ್ಲು, ಇಂಡಿಯಾ ತೋರೋ ಶಕ್ತಿಯ ಗೆಲುವೆ. ಇಂಡಿಯಾ, ನಮ್ಮ ಇಂಡಿಯಾ, ಇಂಡಿಯಾ. ಇಂಡಿಯಾ, ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ. ಇಂಡಿಯಾ, ಜೀತೋ ಇಂಡಿಯಾ, ಶಕ್ತಿಯ ತೋರೋ ಶಕ್ತಿಯ.
ಇಂಡಿಯಾ जीतो इंडिया तोरो शक्तिया जीतो इंडिया तोरो शक्तिया जीतो इंडिया ಭಾರತ ನೆಲವಿದು ಕಲಿಗಳ ನಾಡು ಯೋಗ ಯೋಗಗಳ ಸುಮಧುರ ಬೀಡು ಜಾತಿ ಕುಲಗಳ ನಾಶವ ಮಾಡು ಒಳಗಲೆ ವಿಜಯದ ಹಾಡು जीतो इंडिया तोರೋ ಶಕ್ತಿಯ जीतो इंडिया ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.